90% of Kesar is from Islamic countries. ಈಗ ಇದು ಹೇಳಿದ್ರೆ ನಾಳೆ ತಿಲಕ್ ಹಾಕೊಳ್ಳೋದು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ನಮ್ಮ ಹೇಗೆ ಮಾಡಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ, ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ವಿ. केसर से ही बनना है ना उसको, बट वो तो इस्लामिक कंट्री से आ रहा है. ಸನ್ಮಾನ್ಯ ಕರ್ನಾಟಕದ ಗೃಹ ಸಚಿವರು ಮತ್ತೊಮ್ಮೆ ತಮ್ಮ ಬುದ್ಧಿಮಟ್ಟ ಎಷ್ಟಿದೆ ಅನ್ನೋದನ್ನ ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಹೀಗೆ ಹೇಳ್ತಾರೆ ನೋಡಿ, ಕುಂಕುಮ ಹಿಂದೂಗಳು ಅದನ್ನು ಕೂಡ ಇಸ್ಲಾಮಿಕ್ ದೇಶದಿಂದ ತರಿಸಿ ಹಾಕೋತಾ ಇದ್ದಾರೆ ಅಂತ ಹೇಳ್ತಾ ಇರೋದು ಯಾರು? ಒಬ್ಬ ಪೂರ್ವಾಗ್ರಹ ಪೀಡಿತ ಗೃಹ ಸಚಿವ, ಒಂದು ರಾಜ್ಯದ ಗೃಹ ಸಚಿವ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಇನ್ನು ಯಾವುದೇ ಬೇರೆ ಸಮುದಾಯದ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳ ಬಗ್ಗೆ ಮಾತಾಡ್ತಾರೆ ಮತ್ತು ಸುಳ್ಳು ಮಾಹಿತಿ. ಭಾರತವನ್ನ ಕೀಳಾಗಿ ತೋರಿಸಬೇಕು ಮತ್ತು ಹಿಂದೂಗಳನ್ನ ಕೀಳಾಗಿ ತೋರಿಸಬೇಕು ಅಂತ ಈ ಮನುಷ್ಯ ಹೇಳ್ತಾ ಇರೋದು. ವಾಸ್ತವದಲ್ಲಿ ಭಾರತಕ್ಕೆ ಇರಾನಿನಿಂದ ಆಮದು ಆಗ್ತಾ ಇರುವಂತದ್ದು ಕೇಸರಿ, ಸ್ಯಾಫ್ರಾನ್, ಅದು ತಿನ್ನುವಂತ ವಸ್ತು. ಅದೊಂದು ಹೂವಿನಿಂದ ಬರುವಂತ ಉತ್ಪತ್ತಿ. ಅದು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಕೂಡ ಬಹಳಷ್ಟು ಆಗ್ತವೆ. ಜಗತ್ತಿನಲ್ಲಿ ಉತ್ಕೃಷ್ಟವಾದಂತಹ ಕೇಸರಿ ಬೆಳೆಯೋದು ನಮ್ಮ ಕಾಶ್ಮೀರದಲ್ಲೇ. ಆದ್ರೆ ಇರಾನ್ ದೇಶದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಎಲ್ಲ ದೇಶಗಳಿಗೂ ಬರ್ತವೆ, ನಮ್ಮಲ್ಲಿಗೂ ಬರುತ್ತೆ. ಆದ್ರೆ ಈ ಕೇಸರಿ, ಪ್ರಿಯಾಂಕಾ ಖರ್ಗೆ ಅವರೇ, ಅದು ತಿಲಕ ಹಾಕುವಂತದ್ದಲ್ಲ. ತಿಲಕ ಹಾಕೋದು ಅರಶಿಣ ಮತ್ತು